ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತು ನಾನು ಮೈಕ್ರೋಫೋನ್ ಬಗ್ಗೆ ಚೆಕ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಇಲ್ಲಿ ಮೈಕ್ರೋಫೋನ್ ಅಲ್ಲಿ ಎರಡು ತರ ಇದೆ, ಅದನ್ನ ನೋಡೋಣ. ಇದರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ನೀವೇ ಡಿಸೈಡ್ ಮಾಡಿ. ಯಾವ್ದು ಇಷ್ಟ ಆದ್ರೆ ಅದು ತಗೊಳ್ಳಿ. ಇದು ಅಂಡರ್ 1000 rupees ಅಲ್ಲೇ ಬರುತ್ತೆ. ಯಾವ್ದು ಚೆನ್ನಾಗಿದೆ ಅಂತ ನೀವೇ ಡಿಸೈಡ್. ಇವಾಗ ನೀವು ನೋಡ್ತಿರೋದು K9 ವೈರ್ಲೆಸ್ ಮೈಕ್. ಇದು 2 ಮೈಕ್ ಬರುತ್ತೆ, ಒಂದು ರಿಸೀವರ್. ಇದು ಮೈಕ್ರೋ ಫೋನ್. ಇದು ತುಂಬಾ ಕಡಿಮೆ ಬಡ್ಜೆಟ್ ಅಲ್ಲೇ ಬರುತ್ತೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ನಾವು ಆಚೆ ಕಡೆ ಹೋಗ್ಬಿಟ್ಟು ಟೆಸ್ಟಿಂಗ್ ಮಾಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿರೋರು ಕಮ್ಮಿ ಬಡ್ಜೆಟ್ ಅಲ್ಲೇ ಈ ವೈರ್ಲೆಸ್ ಮೈಕ್ ನೋಡ್ಬೋದು. ಇದೆಲ್ಲ ಇನ್ನೊಂದು ತರದ್ದು ಇದೆ, ಅದನ್ನು ತೋರಿಸ್ತೀನಿ ನಿಮ್ಗೆ ಒಳಗಡೆ ಹೆಂಗಿರುತ್ತೆ. ಇವೆರಡು, ಇದು ಒಂದು ರಿಸೀವರು, ಇದು ವೈರು. ಇದರಲ್ಲೇ ಚಾರ್ಜಿಂಗ್ ಮಾಡ್ಕೊಳ್ಳಿಕ್ಕೆ ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ಫೀಲ್ಡ್ಗೆ ಹೋಗಿ ನೋಡೋಣ. ನೋಡಿ, ಇಲ್ಲಿ ಚಾರ್ಜಿಂಗ್ ಮಾಡ್ಕೊಳ್ಳಿಕ್ಕಿದೆ. ಸಿ ಪಿನ್ ಇದು. ವೈರ್ ಇಲ್ಲಿ ಬಾಕ್ಸ್ ಅಲ್ಲಿದೆ. ಕನೆಕ್ಟರ್ ಆನ್ ಮಾಡಿದ್ದೀನಿ. ಇದು ಫಸ್ಟ್ ಬಟನ್ ಆನ್ ಮಾಡಿದ ತಕ್ಷಣ ಯಾವ ತರ ಸೌಂಡ್ ಬರ್ತಾ ಇದೆ ಕೇಳೋಣ. ಇವಾಗ ಎರಡನೇ ಬಟನ್ ಪ್ರೆಸ್ ಮಾಡ್ತೀನಿ. ಇದು ಹಿಂದ್ಗಡೆ ಎರಡನೇ ಬಟನ್ ಇರುತ್ತೆ. ಈ ಬಟನ್ ಪ್ರೆಸ್ ಮಾಡಿದ್ರೆ ಇಲ್ಲಿರೋ ಬಟನ್. ಎರಡನೇ ಬಟನ್ ಅಲ್ಲಿ ನೋಡೋಣ ಹೇಗೆ ಸೌಂಡ್ ಬರ್ತಾ ಇದೆ ಅಂತ. ನೀವು ಕನೆಕ್ಟ್ ಮಾಡಿದ ತಕ್ಷಣ, ನೀವು ಹೊಸದಾಗಿ ಈ ಯೂಸ್ ಮಾಡ್ತಿದ್ರೆ USB ಅಂತ ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು USB ಆನ್ ಮಾಡ್ಬೇಕು. ಆನ್ ಮಾಡಿದ ತಕ್ಷಣ ನಿಮ್ಗೆ ಇದು ಕನೆಕ್ಟ್ ಆದಂಗೆ ತೋರಿಸುತ್ತೆ. ಇದು ಕನೆಕ್ಟ್ ಆದ್ರೆ ಇದರ ಬ್ಲಿಂಕ್ ಏನು ಹೊಡಿಯಲ್ಲ. ಕನೆಕ್ಟ್ ಆಗಿಲ್ಲ ಅಂದ್ರೆ ಬ್ಲಿಂಕ್ ಹೊಡಿತಾ ಇರುತ್ತೆ. ಇವಾಗ ಎರಡನೇ ಬಟನ್ ನೋಡೋಣ. ಇವಾಗ ಎರಡನೇ ಬಟನ್ ಅಲ್ಲಿ ಇದೆ. ಎರಡನೇ ಬಟನ್ ಅಲ್ಲಿ ಹೇಗಿದೆ ಅಂತ ಸೌಂಡ್ ನೋಡೋಣ. ಸ್ವಲ್ಪ ಪಬ್ಲಿಕ್ ಅಲ್ಲಿ ಹೋಗೋಣ. ರೋಡಲ್ಲಿ ಸೌಂಡ್ಸ್ ಹೆಂಗ್ ಬರ್ತಾ ಇದೆ ಅದನ್ನು ನೋಡ್ಬಿಟ್ಟು ಟೆಸ್ಟ್ ಮಾಡಿ. ನನಗಂತೂ ಕೇಳಿಸಲ್ಲ, ನಿಮ್ಗೆ ನೋಡಿದಾಗ್ಲೇನೆ ಗೊತ್ತಾಗೋದು. ನಾನು ಎಡಿಟಿಂಗ್ ಮಾಡೋ ಗೊತ್ತಾಗುತ್ತೆ. ಇವಾಗ ಥರ್ಡ್ ಬಟನ್ಗೆ ಹೋಗೋಣ. ಥರ್ಡ್ ಬಟನ್ ಅಲ್ಲಿ ಹೇಗೆ ಇದಾಗುತ್ತೆ ನೋಡೋಣ. ಗಾಡಿ ಬರ್ತಾ ಇದೆ ಹಿಂದೆ. ಇದು ಎರಡನೇ ಬಟನ್. ಇವಾಗ ಎರಡನೇ ಬಟನ್ ಆಗಿ ಮೂರನೇ ಬಟನ್ ಬಂದಿದೆ. ಮೂರನೇ ಬಟನ್ ಅಲ್ಲೇ ಸೌಂಡ್ ರೋಡಲ್ಲಿ ಸೌಂಡ್ ನೋಡ್ತಿದೆ. ಗಾಡಿಗಳೆಲ್ಲ ಹೋಗ್ತಾ ಇದೆ. ಸೌಂಡ್ ಹೇಗಿದೆ ನಾನು ಎಡಿಟಿಂಗ್ ಮಾಡೋ ಗೊತ್ತಾಗುತ್ತೆ. ಇದು ಸ್ವಲ್ಪ ಈಕೋ ಬರ್ತಾ ಇದೆ. ಎರಡನೇ ಬಟನ್ ಓಕೆ, ಮೂರನೇ ಬಟನ್ ಅಲ್ಲಿ ಈಕೋ ಬರುತ್ತೆ. ಇವಾಗ ಇನ್ನೊಂದು ಮೈಕ್ ಟೆಸ್ಟ್ ಮಾಡೋಣ ಬನ್ನಿ. ಅಂಡರ್ 1000 rupees ಅಲ್ಲಿ ವೈರ್ಲೆಸ್ ಮೈಕ್ರೋಫೋನ್ ಇದೆ. 2 ಮೈಕ್ ಬರುತ್ತೆ, ಒಂದು ರಿಸೀವರ್ ಬರುತ್ತೆ. ಬನ್ನಿ ಇದು ಹೇಗಿದೆ ಅಂತ ನೋಡೋಣ. ಆಚೆ ಹೋಗ್ಬಿಟ್ಟು ಟೆಸ್ಟ್ ಮಾಡೋಣ ಹೇಗೆ ಸೌಂಡ್ ಸಿಸ್ಟಮ್ ಹೆಂಗಿದೆ ಅಂತ ನೋಡಿ ಚೆಕ್ ಮಾಡೋಣ. ಅಲ್ಲಿ ಹೀಗಿದೆ. ಬಾಕ್ಸ್ ಒಳಗೆ ಒಂದು ಮಿನಿ ಬಾಕ್ಸ್. ಇದು ವೈರು. ಒಳಗಡೆ ಈ ತರ ಇರುತ್ತೆ. ಇದ್ರ ಒಳಗಡೆನೆ ಇಲ್ಲೇ ಚಾರ್ಜ್ ಮಾಡ್ಕೊಳೋದು. ಇದನ್ನು ಟೆಸ್ಟ್ ಮಾಡೋಣ ನಾವು ಹೊರಗಡೆ ಹೋಗ್ಬಿಟ್ಟು ಹೇಗೆ ಕೆಲಸ ಮಾಡುತ್ತೆ ಅಂತ. ಮೇಲೇನೆ ಇದೆಯಲ್ಲ, ಈ ತರ ಚಾರ್ಜ್ ಮಾಡ್ಬೋದು.
ಇದು ಮೇಡ್ ಇನ್ ಚೈನಾ ಅವರು ಯಾವುದು ಬಿಡಲ್ಲ ರೀಸನ್ ಇದು ಡೀಟೇಲ್ ಎಲ್ಲ ಇಲ್ಲಿ ಕೊಟ್ಟವ್ರೆ 20 ಮೀಟರ್ ದೂರದಿಂದನೂ ಮಾಡಬಹುದಂತೆ ರೆಕಾರ್ಡ್ ನಾವು ಫೀಲ್ಡ್ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಗನ್ ಪ್ಲೇ ಫಸ್ಟ್ ಬಟನ್ ಅಲ್ಲೇ ಸೌಂಡ್ ಬರ್ತಾ ಇದೆ ಫಸ್ಟ್ ಆನ್ ಮಾಡಿದ ತಕ್ಷಣ ಡೈರೆಕ್ಟ್ ಹೆಂಗೆ ಸೌಂಡ್ ಬರುತ್ತೆ ಅಂತ ನೀವು ನೋಡ್ಬೋದು ಇವಾಗ ಎರಡನೇ ಬಟನ್ಗೆ ಹೋಗೋಣ ಎರಡನೇ ಬಟನಲ್ಲಿ ಯಾವ ಥರ ಸೌಂಡ್ ಬರುತ್ತೆ ಅಂತ ಎರಡನೇ ಬಟನ್ನು ನೀವು ಒಂದೇ ಕ್ಲಿಕ್ ಮಾಡೋಣ ಒಂದೇ ಕ್ಲಿಕ್ಕಲ್ಲೇ ಯಾವ ಥರ ಮಾಡುತ್ತೆ ಅಂತ ನೋಡೋಣ ಇದು ಎರಡನೇದು ಇವಾಗ ಎರಡನೇದರಲ್ಲಿ ಸೌಂಡ್ ಹೇಗೆ ಬರ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ನನಗಂತೂ ಗೊತ್ತಾಗಲ್ಲ ಯಾಕಂದರೆ ನಾನು ಒಂದು ಮೈಕ್ ಇಟ್ಕೊಂಡಿದ್ದೀನಿ ಒಂದು ಮೈಕಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ ಮೂರನೇ ಬಟನ್ಗೆ ಹೋಗ್ಬಿಡೋಣ ಮೂರನೇ ಬಟನಲ್ಲಿ ಹೇಗೆ ಬರುತ್ತೆ ಅಂತ ನೋಡೋಣ ಮೂರನೇ ಬಟನಲ್ಲಿ ಇದ್ದೀವಿ ನಾವು ಮೂರನೇ ಬಟನಲ್ಲಿ ಯಾವ ಥರ ಸೌಂಡ್ ಬರ್ತಾ ಇದೆ ಅಂತ ನೋಡ್ಬೋದು ಗಾಡಿ ಎಲ್ಲ ಗುರ್ರ ಅಂತ ಸೌಂಡ್ ಬರ್ತಾ ಇದೆ ನಿಮಗೆ ಹೇಗೆ ಬರ್ತಾ ಇದೆ ಕೇಳೋಣ ನೋಡೋಣ ಬನ್ನಿ ಪಬ್ಲಿಕಲ್ಲಿ ಕೂತಿದ್ದೀನಿ ನಾನು ಸೌಂಡ್ ಎಲ್ಲ ಸಾಕಾಗಿದೆ ಇವಾಗ ಅದಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ ಏನಂದರೆ ಅದರಲ್ಲೇ ಮೂರನೇ ಬಟನಲ್ಲೇ ಈಕೋ ಬರ್ತಾ ಇದೆ ಇದು ಮೂರನೇ ಬಟನಲ್ಲಿ ಸಿಂಗಲ್ ಕ್ಲಿಕ್ಕಲ್ಲೇ ಕ್ಲಿಯರಾಗಿ ಬರ್ತಾ ಇದೆ ನಾಲ್ಕನೇದರಲ್ಲಿ ಈಕೋ ಬರ್ಬೋದು ನೀವು ಒಂದ್ಸಲಿ ಇದನ್ನು ಯೂಸ್ ಮಾಡೋವಾಗ ಚೆಕ್ ಮಾಡ್ಕೊಂಡು ಯಾವ ಥರ ನೀವು ಇದು ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ನಮಸ್ಕಾರ